ಕಂಪ್ಲೀಟ್ಲಿ ಶೇಮ್ಫುಲ್. ಗೃಹ ಇಲಾಖೆಗೆ ನಾಚಿಕೆ ಆಗಬೇಕು. ಕಾನೂನು ಕಾಯುವ ಇಲಾಖೆಯಲ್ಲೇ ಅಪರಾಧಿಗಳು ಜಾಸ್ತಿ ಆಗ್ತಿದ್ದಾರೆ. ಲಂಚಕ್ಕೆ ಕೈಯೊಡ್ತಾ ಇದ್ದವರು ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಾಬ್ರಿ ಮಾಡೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಖಾಕಿ ಕೈಗಳಿಂದಲೇ ಹೆಚ್ಚಾಗ್ತಾ ಇದೆ ದರೋಡೆ ಮತ್ತು ಕಳ್ಳತನ. ಚಿನ್ನ ಕಳ್ಳತನ ಮಾಡೋದಿರಬಹುದು ಅಥವಾ ದರೋಡೆ ಮಾಡೋದಿರಬಹುದು. ನೇರವಾಗಿ ಅಪರಾಧ ಕೃತ್ಯಗಳಲ್ಲಿ ಪೊಲೀಸರು ಭಾಗಿಯಾಗಿ ಕಿಂಗ್ ಪಿನ್ಗಳಾಗೋ ಮಟ್ಟಕ್ಕೆ ಬಂದಿದ್ದಾರೆ. ಸತ್ಯ ನ್ಯಾಯ ನಿಷ್ಠೆಯ ಸೇವಕರಿಗೆ ಭಾರಿ ಮುಜುಗರ ಆಗ್ತಾ ಇದೆ. ಇಡೀ ಗೃಹ ಇಲಾಖೆನೇ ತಲೆ ತಗ್ಗಿಸುವಂತಹ ಕೆಲಸ ಇದು. ಯಾರು ನ್ಯಾಯ ಸತ್ಯ ಧರ್ಮ ನೀತಿ ಇದೆಲ್ಲವನ್ನ ಕಾಪಾಡಬೇಕೋ ಅವರೇ ಇಂಥ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಯ್ಯೋ ಬಿಡಿ ಮೇಡಮ್, ಏನಂತೆ, ಏನು ಯಾರು ಲಂಚನೇ ತಗೊಳ್ಳಲ್ವಾ, ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳು ಲಂಚನೇ ತಗೊಳ್ಳಲ್ವಾ ಅಂತ ನೀವು ಅನ್ಸ್ಕೊಳ್ಬಹುದು ಅಥವಾ ಅದನ್ನ ಪ್ರಶ್ನೆನೂ ಕೇಳ್ಬೋದು. ಅಫ್ಕೋರ್ಸ್ ಲಂಚ ತಗೊಳ್ಳದೆ ಇದ್ದವ್ರು ಇವತ್ತು ಯಾರಿದ್ದಾರೆ ಸರ್ಕಾರದಲ್ಲಿ. ಆದರೆ ಪೊಲೀಸರೇ ಈ ರೀತಿ ಆಗ್ಬಿಟ್ರೆ, ಪೊಲೀಸರು ಅವ್ರ ಜೊತೆ ಕೈ ಸೇರಿಸ್ಬಿಟ್ರೆ ಗೃಹ ಇಲಾಖೆಗೆ ಏನ್ರಿ ಮರ್ಯಾದೆ ಇರುತ್ತೆ ಅಥವಾ ಯೂನಿಫಾರ್ಮ್ಗೆ ಏನು ಮರ್ಯಾದೆ ಇರುತ್ತೆ? ರಾಜ್ಯದಲ್ಲಿ ಪೊಲೀಸರಿಂದಲೇ ಕಳ್ಳತನ ಮತ್ತು ರಾಬರಿ ಪ್ರಕರಣಗಳು ನಡೀತಾ ಇದ್ದಾವೆ. ಕಾನ್ಸ್ಟೇಬಲ್ PSIಗಳೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಪೊಲೀಸರಿಗೆಲ್ಲ ಜನರಿಗೆ ಈಗ ತಲೆನೋವು ಶುರು ಆಗ್ಬಿಟ್ಟಿದೆ. ಪೊಲೀಸರನ್ನ ಹೇಗಪ್ಪ ನಂಬೋದು ನಾವಿವಾಗ ಅಂತ ಹೇಳಿ. ನ್ಯಾಯಕ್ಕಾಗಿ ಜನ ಠಾಣೆ ಮೆಟ್ಲು ಹತ್ತಬೇಕಾ ಬೇಡವಾ? ಹೆಚ್ಚಾಗ್ತಾ ಇರೋ ಖಾಕಿ ದುಷ್ಕೃತ್ಯಗಳಿಂದ ಜನರು ಬೆಚ್ಚಿಬಿದ್ದು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಡೇರಿ ಸರ್ಕಲ್ ಅಲ್ಲಿ 7.11 ಕೋಟಿ ದರೋಡೆ ಕೇಸ್ನ ಕಿಂಗ್ ಪಿನ್ ಒಬ್ಬ ಕಾನ್ಸ್ಟೇಬಲ್ ಆಗಿದ್ದ. ಠಾಣೆಯ ಅಂಗಳದಲ್ಲೇ 11 ಲಕ್ಷ ರೂಪಾಯಿ ಕದ್ದಿದ್ದ ಮತ್ತೊಬ್ಬ. ದಾವಣಗೆರೆಯಲ್ಲಿ 2 PSIಗಳು ಚಿನ್ನದ ಗಟ್ಟಿನೇ ಲೂಟಿ ಮಾಡಿದ್ರು. ಪೊಲೀಸರ ಅಪರಾಧಿ ಕೃತ್ಯಗಳ ಸಾಲು ಸಾಲು ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇದೆ. ಜನ ಹೋಗ್ಬೇಕಾ ಬೇಡವಾ ಸ್ಟೇಷನ್ಗೆ? ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದಿದ್ದು ಸುಳ್ಳ. ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಸಂಖ್ಯೆ ಜಾಸ್ತಿ ಆಗ್ತಿದೆ, ಪರ್ಸೆಂಟೇಜು ಜಾಸ್ತಿ ಆಗ್ತಾ ಇದೆ ಈ ಥರ ಕ್ರೈಮಲ್ಲಿ ಭಾಗಿಯಾಗ್ತಾ ಇರೋರು. ಸೊ ಇದು ನಿಜವಾಗ್ಲೂ ಗೃಹ ಇಲಾಖೆ ಮುಜುಗರ ಪಡಬೇಕಾದಂತಹ ವಿಚಾರ. ಚಿನ್ನದ ಗಟ್ಟಿ ಲೂಟಿ ಮಾಡೋದಿರ್ಬೋದು, ಹಣ ದರೋಡೆ ಮಾಡೋದಿರ್ಬೋದು, ಅಥವಾ ಯಾರೋ ನ್ಯಾಯ ಕೇಳ್ಕೊಂಡು ಹೋದ್ರೆ ಸುಳ್ಳು FIR ಹಾಕೋದಿರ್ಬೋದು, ಅಥವಾ ಹೆದರಿಸಿ ಬೆದರಿಸಿ ನೊಂದವರಿಂದನೇ ಹಣ ವಸೂಲಿ ಮಾಡೋದಿರ್ಬೋದು. ನೋಡಿ, ಬೆರಳೆಣಿಕೆಯಷ್ಟು ಪ್ರಕರಣಗಳ ಸ್ಯಾಂಪಲ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದಿದೆ, ಸಾವನಲ್ಲೂ ಹಣ ಪಡೆದಿದ್ದ ಬೆಳ್ಳಂದೂರು ಠಾಣೆ ಪೊಲೀಸರು ಒಂದು ಬಾಡಿನ ವಾಪಸ್ ಕೊಡೋದಕ್ಕೂ ಕೂಡ ಹಣ ಪಡ್ಕೊಂಡಿದ್ರು. ಹಣಕ್ಕೆ ಅಂತ ಕೇಳಿದ್ರು. ಇದೆಲ್ಲವೂ ಕೂಡ ಗೃಹ ಇಲಾಖೆಗೆ ಮುಜುಗರಕ್ಕೀಡು ಮಾಡುವಂತ ವಿಚಾರಗಳು. ಪೊಲೀಸರ ಅಪರಾಧಿ ಕೃತ್ಯಗಳ ಒಂದು ಗ್ರಾಫಿಕ್ ಪ್ಲೇಟ್ ಇದೆ, ನೋಡ್ಕೊಂಡ್ಬಿಡೋಣ. ಜಬೀವುಲ್ಲಾ ಹೆಡ್ ಕಾನ್ಸ್ಟೇಬಲ್ ಸಿದ್ದಾಪುರ ಠಾಣೆ ಬೆಂಗಳೂರು. ಅಣ್ಣಪ್ಪ ನಾಯಕ್ ಕಾನ್ಸ್ಟೇಬಲ್ ATM ವಾಹನ 7.11 ಕೋಟಿ ರಾಬ್ರಿಯ ಕಿಂಗ್ ಪಿನ್ ಈತ. ಇನ್ನು ಮಾಳಪ್ಪ ಅಂತ ಒಬ್ರು. ಇನ್ನು ಅಣ್ಣಪ್ಪ ನಾಯಕ್ ಕಾನ್ಸ್ಟೇಬಲ್ ಗೋವಿಂದಪುರ ಠಾಣೆ ಬೆಂಗಳೂರು. ಅದೇ ATM ಅಲ್ಲಿ ಹಣ ಕಳ್ತನ ಆಯ್ತಲ್ಲ ಅದರ ಕಿಂಗ್ ಪಿನ್ನು. ಇನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾವೇರಿ ದಾವಣಗೆರೆಯಲ್ಲಿ ಅಕ್ಕಸಾಲಿಗನಿಂದ ಚಿನ್ನದ ಗಟ್ಟಿನ ಲೂಟಿ ಮಾಡಿದ್ರು. ಇದೆಲ್ಲವೂ ಕೂಡ ಒಂದಷ್ಟು ಸ್ಯಾಂಪಲ್ಗಳು ಮಾತ್ರ. ಬೆಳಕಿಗೆ ಬರ್ದಿರೋ ಅದು ಎಷ್ಟೋ ಪ್ರಕರಣಗಳಿರ್ಬೋದು. ಇವತ್ತು ಕೂಡ ಒಂದು 3-4 ಜನ ಸಸ್ಪೆಂಡ್ ಮಾಡಿದ್ದಾರೆ. ನೇಮಗೌಡ, ಐ ಥಿಂಕ್ ಹೌದು, ನೇಮಗೌಡರು ಏನೋ ಆದೇಶ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿ. ಸಾವಿನಲ್ಲೂ ಕೂಡ ಹಣ ಪಡೆದಿದ್ರು ಬೆಳ್ಳಂದೂರು ಠಾಣೆ ಪೊಲೀಸರು. JP ನಗರದಲ್ಲಿ ಸೀನಿಯರ್ ಸಿಟಿಸನ್ ಬಳಿ ಹಣ ಪೀಕಿತ್ತು ಖಾಕಿ. ಡ್ರಗ್ಸ್ ದಂಧೆಕೋರರ ಜೊತೆ ಶಾಮೀಲಾಗಿದ್ದು ಹಲವು ಬಾರಿ ಪತ್ತೆಯಾಗಿದೆ. ಇದಂತೂ ಪ್ರತಿ ಸಲ ನೋಡ್ತಾ ಇರ್ತೀವಿ. ಪೊಲೀಸರ ಲಂಚಬಾಕ ಪ್ರವೃತ್ತಿಗೆ ಕೊನೆನೇ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇದೀಗ ನೇರವಾಗಿ ಅಪರಾಧ ಕೃತ್ಯಗಳಲ್ಲೇ ಪೊಲೀಸರು ಭಾಗಿಯಾಗಿದ್ದಾರೆ. ಸಮಾಜ ರಕ್ಷಣೆ ಮಾಡುವ ಪೊಲೀಸರು ಹೀಗಾಗಬಾರದು. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಬೇಸರ ವ್ಯಕ್ತಪಡಿಸಿದ್ರು. ಅಪರಾಧ ಕೃತ್ಯಗಳಲ್ಲಿ ತೊಡಗಿದ ಪೊಲೀಸರ ವಜಾ ಸ್ವಾಗತಾರ್ಹ. ಪೊಲೀಸರ ವೇತನ ಕಡಿಮೆ ಇರೋ ಬಗ್ಗೆ ತಕರಾರು ಕೂಡ ಇದೆ ಅಂತ ಹೇಳಿದ್ರು. ವೇತನ ಕಡಿಮೆ ಇದೆ ಅಂತ ಈ ರೀತಿ ಹಗಲಲ್ಲೇ ರಾತ್ರಿಲೇ ದರೋಡೆಗೆ ಇಳಿದ್ಬಿಟ್ರೆ ಹೆಂಗೆ? ಸಮಾಜ ರಕ್ಷಣೆ ಮಾಡೋ ಪೊಲೀಸರು ಹೀಗಾಗಬಾರ್ದು ಅಂತ ಮಾತಾಡಿದ್ದಾರೆ ಜ್ಯೋತಿ ಪ್ರಕಾಶ್ ಮಿರ್ಜಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಅವರು ಏನಾಗುತ್ತೆ ಅಂದರೆ ಈಗಿನ ಇದು ನೋಡಿ, ಈಗ ಈ ಪ್ರಪಂಚ ನೋಡಿ, ಈಗ ಅವರ ಸಂಬಳದಲ್ಲಿ ಜೀವನ ಮಾಡಬೇಕು. ಹಿಂದಿನ ಕಾಲದಲ್ಲಿ ಏನಿತ್ತು, ಕಾನ್ಸ್ಟೇಬಲ್ ಇತ್ತು, ಒಂದು ಲೆವೆಲ್ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಇತ್ತು, ಒಂದು ಲೆವೆಲ್ಲು IPS ಲೆವೆಲ್ ಇತ್ತು. ಅವರವರ ಹಂತದಲ್ಲಿ ಯಾವ ರೀತಿ ಇತ್ತೋ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗೇನಾಗಿದೆ, ಒಬ್ಬ ಕಾನ್ಸ್ಟೇಬಲ್ ಮಗನು, ನನ್ನ ಮಗನು ಅವನು IPS, ಅವನೆಲ್ಲೊಂದು ಅಲ್ಲೇ ಹೋಗಬೇಕು, ಅದೇ ಥರ ಬಟ್ಟೆ ಹಾಕಬೇಕು, ಅದೇ ಸ್ಕೂಲ್ಗೆ ಹೋಗಬೇಕು, ಅದೇ ರೀತಿ ಮನೆ ಕಟ್ಟಬೇಕು ಅಂತ ಆ ಮನೋಭಾವ ಬರ್ತದೆ. ಮೊದಲು ಅದು ಇರಲಿಲ್ಲ. ಅದು ಬಂದಾಗ ಇವ್ರಿಗೆ ಕೊಡೋಂಥ ಸ್ಯಾಲ್ರಿ ಸಾಲೋದಿಲ್ಲ.
ಸ್ಯಾಲ್ರಿ ಸಾಲೋದಿಲ್ಲ ಅಂದಾಗ ಏನಾಗುತ್ತೆ ಅವ್ರ ಮಗನ ಅದೇ ಸ್ಕೂಲಿಗೆ ಎಲ್ಲಿ ಸೇರ್ಸೋಕ್ಕಾಗುತ್ತೆ IPS ಅವನು ಎಷ್ಟೊಲ್ಲ ಅವನಿಗೆಲ್ಲ 2 ಲಕ್ಷ ರೂಪಾಯಿ ಸಂಬಳ ಬಂದರೆ ಅವನು ಸ್ಕೂಲಿಗೆ ಕೊಡ್ತಾನೆ. ಒಂದು ವರ್ಷಕ್ಕೆ 3 ಲಕ್ಷ 4 ಲಕ್ಷ ಕೊಡೋ ಸ್ಕೂಲ್ ಇದಾವೆ ಬೆಂಗಳೂರಲ್ಲಿ. ಕಾನ್ಸ್ಟೇಬಲ್ಗೆ ಎಲ್ಲಿ ಟೋಟಲ್ ಸ್ಯಾಲ್ರಿನೇ ಅಷ್ಟು ಬರೋದಿಲ್ಲ. ಅದು ಆಗಿಬಿಟ್ಟು ಅವ್ರಿಗೆ ಪಕ್ಕದ ಮನೆಯವ್ರು ನೋಡಿ ನಾನು ಆ ರೀತಿ ಆಗಬೇಕು ಅನ್ನೋದು. ಮೊದಲು ಆ ರೀತಿ ಇರಲಿಲ್ಲ. ನಾನು ಐ ಎಮ್ ಎ ಕಾನ್ಸ್ಟೇಬಲ್, ನಾನು ಕಾನ್ಸ್ಟೇಬಲ್ ಇದ್ದೀನಪ್ಪ ಇದು ಅಂತ ಒಂದು ಸಬ್ ಇನ್ಸ್ಪೆಕ್ಟ್ರು, ನಾನು ಸಬ್ ಇನ್ಸ್ಪೆಕ್ಟ್ರ್ ಇದ್ದೀನಿ ನಾನು, ಆ ರೀತಿ ಇತ್ತು. ಈಗ ಎಲ್ಲ ಚೇಂಜ್ ಆಗಿದೆ. ಈವನ್ ನಾಟ್ ಓನ್ಲಿ ಪೊಲೀಸ್, ಎಲ್ಲ ಆಲ್ ವಾಕ್ಸ್. ಮುಖ್ಯಮಂತ್ರಿ ಕಳ್ತನ ಮಾಡೋವಾಗ ಇನ್ನು ಪೊಲೀಸರು ಬಿಡ್ತಾರಾ? ಹೇಳಿ. ಮೊನ್ನೆ 7 ಕೋಟಿ ಆಯಿತು. ಎಲ್ಲಿ? ಜಯನಗರದ ಮೇನ್ ರೋಡಲ್ಲೇ. ಈ ಕಮಿಷನರ್ ಆಫೀಸ್ ಹತ್ರನೇ 7 ಲಕ್ಷ ಹೊಡ್ಕೊಂಡು ಹೋಗ್ಬಿಟ್ಟ ಮೊನ್ನೆ ಪೊಲೀಸು. ಸೇಮ್ ಪೊಲೀಸವರೇ ಕದೀತಾರೆ ಈಗ. ಪಾಪ ಅವ್ರೇನು ಮಾಡ್ತಾರೆ ಈಗ? ಅವರು ಕೋಟಿ ಕೊಡಬೇಕಲ್ಲ, ಒಂದೊಂದು ಟ್ರಾನ್ಸ್ಫರ್ಗೆ 1.5 ಕೋಟಿ ಕೊಡಬೇಕು ಇನ್ಸ್ಪೆಕ್ಟರ್ಗಳಿಗೆ ಎಲ್ಲ. ಒಂದೊಂದು ಟ್ರಾನ್ಸ್ಫರ್ಗೆ ಒಬ್ಬೊಬ್ಬ ಇನ್ಸ್ಪೆಕ್ಟ್ರು ಬೆಂಗಳೂರಲ್ಲಿ 1.5 ಕೋಟಿ ಕೊಡಬೇಕು. ಆ ಪರಿಸ್ಥಿತಿ. ಅದಕ್ಕೆ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಕಾನ್ಸ್ಟೇಬಲ್ಗಳು ಬಿಟ್ಬಿಟ್ಟಿದ್ದಾರೆ. ಲೂಟಿ ಮಾಡ್ಕೊಂಬನ್ನಿ ಅಂತೇಳಿ ಬೇಲಿನೇ ಎದ್ದು ಹೊಲ ಮೇಯೋ ಸ್ಥಿತಿ ಇವತ್ತು. ಕಮಿಷನರ್ ಆಫೀಸ್ ಹತ್ರ ಕಳ್ತನ ಮಾಡ್ತಾರೆ ಅಂದರೆ ಕಾಂಪೌಂಡ್ ಒಳಗಡೆನೆ ಪೊಲೀಸರು. ಅಂದರೆ ಇಡೀ ಸರ್ಕಾರನೇ ಕಳ್ಳರ ಸರ್ಕಾರ ಇದು. ಪೊಲೀಸರು, ಅದರಲ್ಲೂ ಕಾನ್ಸ್ಟೇಬಲ್, ASI ಹಂತದಲ್ಲಿರೋರು ಯಾಕೆ ಅತಿ ಹೆಚ್ಚು ಈ ತರ ರಾಬ್ರಿ ಅಥವಾ ಇಂಥ ಕ್ರೈಮ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಇದಕ್ಕೆ ನಿಜವಾಗ್ಲೂ ಇದು ಸೀರಿಯಸ್ ಟಾಪಿಕ್. ಇದು ತಮಾಷೆಯಾಗಿ ಮಾತಾಡೋದು ಇಲ್ಲ, ಅಥವಾ ಸುಮ್ಮನೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಿಟ್ಬಿಡೋದು ಇಲ್ಲ. ಅವ್ರ ಪರಿಸ್ಥಿತಿ ಹೇಗಿದೆ ಅಥವಾ ವ್ಯವಸ್ಥೆ ಅವರನ್ನ ಆ ರೀತಿ ಮಾಡಿದೆಯಾ? ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿರಿಯ ವಕೀಲರು ಲೋಹಿತ್ ಅವರಿದ್ದಾರೆ. ಲೋಹಿತ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಬಸವರಾಜ್ ಸರ್ ಹತ್ರ ಮಾತನಾಡ್ಬಿಡ್ತೀನಿ. ಸರ್, ಸಾಕಷ್ಟು ಪ್ರಕರಣಗಳು ನೀವಿದ್ದ ಸಂದರ್ಭದಲ್ಲೂ ನೋಡಿರ್ತೀರಾ. ಅದಕ್ಕಿಂತ ಹೆಚ್ಚು ಪ್ರಕರಣಗಳು, ಘಟನೆಗಳು ಈಗ ನಡೀತಾ ಇರೋದನ್ನ ಕೂಡ ನೀವು ಗಮನಿಸಿರ್ತೀರಿ. ಈ 7 ಕೋಟಿ ಏನ್ ರಾಬ್ರಿ ಆಯ್ತು, ಬ್ಯಾಂಕ್ ದುಡ್ಡು, ATM ದುಡ್ಡು, ಅದರಲ್ಲಿ ಕಿಂಗ್ ಪಿನ್ ಆಗಿದೆ ಕಾನ್ಸ್ಟೇಬಲ್. ಕಂಪ್ಲೀಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಹಿಡಿದು ನಾಕಾಬಂದಿ ಹಾಕಿದ್ದು ಪ್ರತಿಯೊಂದು. ಅದೇ ರೀತಿ ದಾವಣಗೆರೆಯಲ್ಲಿ ಚಿನ್ನದ ಗಟ್ಟಿ ಕದ್ದಿದ್ದಿರಬಹುದು, ಅಥವಾ ಇನ್ನೂ ಹಲವಾರು ಪ್ರಕರಣಗಳು. ಸರ್, ಕರ್ತವ್ಯ ಲೋಪ ಅಂತ ಹೇಳಿ ಸಸ್ಪೆಂಡ್ ಮಾಡೋದು ಬೇರೆ ವಿಚಾರ, ಆದ್ರೆ ಈ ತರ ಕ್ರೈಮ್ ಅಲ್ಲಿ ಪೊಲೀಸರೇ ಭಾಗಿಯಾಗ್ತಾ ಇರೋದು, ಏನ್ ಹೇಳ್ತೀರಿ ನೀವು? ಮನಸ್ಸಿಗೆ ಭಾಳ ಬೇಜಾರಾಗ್ತದೆ. ಇಷ್ಟೊಂದು ಜನ ಈ ತಿಂಗಳಲ್ಲಿನೇ ಸಿಕ್ಕಾಪಟ್ಟೆ 24 ಜನ ಸಸ್ಪೆಂಡ್ ಆಗಿದ್ದಾರೆ, 7 ಜನ ಸಸ್ಪೆಂಡ್ ಆಗಿದ್ದಾರೆ. ಒಂದು ಇಡೀ ರಾಜ್ಯದಲ್ಲಿನೇ, ಇಡೀ ರಾಷ್ಟ್ರದಲ್ಲಿನೇ ಕರ್ನಾಟಕ ಪೊಲೀಸಿಗೆ ಒಂದು ಒಳ್ಳೆ ಹೆಸರಿದೆ. ಅದೇನಾಗಿದೆ, ದುರಾಸೆ, ದಿಢೀರ್ ಶ್ರೀಮಂತ ಆಗಬೇಕು ಅನ್ನುವಂಥ ಕೆಲವೊಬ್ಬರಿಗೆ ಹುಚ್ಚುದನ್ನ ಬಂದಿದೆ. ಈ ತರ ಯೂನಿಫಾರ್ಮ್ದಲ್ಲಿ ಅಡ್ಡಾದಿ ಹಿಡಿತಾರೆ. ಅಲ್ಲ ಸರ್, ಖಾಕಿ ಅನ್ನೋ ಆ ಯೂನಿಫಾರ್ಮ್ಗೆ ಎಷ್ಟು ಬೆಲೆ ಇದೆ? ಇಲ್ಲ, ಅದೇನಿದೆ, ಈ ಸಮಾಜದಲ್ಲಿ ಹೇಗೆ ಒಂದು 4 ಜನ ದುಷ್ಟರು ಇರ್ತಾರೆ, ಹಾಗೆ ನಮ್ಮಲ್ಲಿ ಒಂದಿಬ್ಬರು ಸೇರ್ಕೊಂಡಿರ್ತಾರೆ. ನಾವೇನು ಸ್ಕಾಟ್ಲ್ಯಾಂಡ್ ಯಾರ್ಡ್ಲಿಂದ ಬಂದಿಲ್ಲ, ಇದೇ ಸಮಾಜದಿಂದನೇ ನಾವು ಬಂದಿದ್ದೇವೆ. ನಮ್ಮಲ್ಲಿ ಒಂದೆರಡು ಇರ್ತವೆ ಅಂತ. ಅವರಿಬ್ಬರು 3 ಮಾಡೋದ್ರಿಂದ ಇಡೀ ಇಲಾಖೆನೇ ಆ ಥರ ಇದೆ ಅಂತ ಅನ್ನೋದು ತಪ್ಪೇ. ಸುಮಾರು ಜನ ಒಳ್ಳೆಯವರು ಇದ್ದಾರೆ, ಒಳ್ಳೆ ಆಫೀಸರ್ಸು ಇದ್ದಾರೆ, ಒಳ್ಳೆ ಕಾನ್ಸ್ಟೇಬಲ್ಗಳು ಇದ್ದಾರೆ, ನಿಯತ್ಲಿಂದ ಕೆಲಸ ಮಾಡೋರು ಇದ್ದಾರೆ. ಭಾಳ ದುರ್ದೈವ. ಇದೊಂದು 7 ಇನ್ಸಿಡೆಂಟ್ ಅದು ಈ ತಿಂಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಮನಸ್ಸಿಗೆ ಬೇಜಾರಾಗ್ತದೆ. ಇದಕ್ಕೆ ಏನಾದರೂ ಒಂದು ಅಂತ್ಯ ಹಾಡಬೇಕು. ಯಾಕಂದರೆ ಒಂದು ವಿಶ್ವಾಸ ಇಟ್ಟಿರ್ತಾರೆ ಜನ, ಸಮಾಜ ಆಗಲಿ, ಜನ ಆಗಲಿ ಪೊಲೀಸರ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ. ಆ ವಿಶ್ವಾಸ ಅನ್ನೋದು ಭಾಳ ಮುಖ್ಯ. ಅದನ್ನು ಕಳ್ಕೊಂಡ್ರೆ ಭಾರಿ ಕಷ್ಟ ಆಗ್ತದೆ ಮುಂದೆ. ಯಾರು ನಾವೇ ಕಾವಲುಗಾರರು, ನಾವೇ ನಮ್ಮ ಮೇಲೆ ವಿಶ್ವಾಸ ಇಲ್ಲಂದರೆ ಎಲ್ಲಿ ಹೋಗ್ಬೇಕು ಅವರು? ಇನ್ನು ಇದು ಕಾರಣಗಳು ಹಲವಾರು ಇದ್ದಾವೆ. ದುಡ್ಡು ಕೊಟ್ಟು ಪೋಸ್ಟಿಂಗ್ ತಗೋತಾರೆ, ದುಡ್ಡು ರಿಕವರ್ ಮಾಡಕ್ಕೆ ಈ ಥರ ಅಡ್ಡದಾರಿ ಹಿಡಿತಾರೆ. ಸಾಕಷ್ಟು ಕಾರಣ. ಕಾನ್ಸ್ಟೇಬಲ್, ASI, PSI ಇಂದನೂ ದುಡ್ಡು ಕೊಟ್ಟು ಪೋಸ್ಟಿಂಗ್ ತಗೊಳ್ತಾರ. ಅಲ್ಲಿ ಇದಾವೆ ಕೆಲವೊಂದು ಸ್ಟೇಷನ್ಗಳು ಹೋಗ್ಬೇಕಾದ್ರೆ ಅಲ್ಲಿನೂ ದುಡ್ಡು ಕೊಡ್ತಾರೆ. ಅಂತ ಸ್ಪೆಷಾಲಿಟಿ ಆ ಸ್ಟೇಷನ್ ಅಲ್ಲಿ ಏನಿರುತ್ತೆ ಸರ್? ಅಲ್ಲಿ ದುಡ್ಡು ಜಾಸ್ತಿ ಇರ್ತದೆ ಅಂತ ಹೋಗ್ತಾರೆ. ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಚಿಕ್ಕಪೇಟೆ ಆಗಲಿ, ಹೆಂಗೆ ಸರ್ ಕಲೆಕ್ಷನ್? ಉಪ್ಪರ್ಪೇಟೆ ಆಗಲಿ, ಚಿಕ್ಕಪೇಟೆ ಆಗಲಿ. ನೇರವಾಗಿ ಕೇಳ್ತಾ ಇದ್ದೀನಿ ನಾನು, ಸೀರಿಯಸ್ಲಿ ಸರ್, ಪ್ಲೀಸ್. ಅಲ್ಲ, ಅದು ಕಲೆಕ್ಷನ್ ಅಂದರೆ ಅದೇ ರಸ್ತೆ ಮೇಲೆ ಕುಂತವ್ರು, ಬೀದಿಯಲ್ಲಿ ಅದು ಇದು ಬಾರು, ಲೈಸೆನ್ಸು, ಸೆರೆ ಕುಡಿದವರು, ಅದು ಇದು ಇರ್ತಾವಲ್ಲ, ಅಲ್ಲಿ ಹೋಗಿ ವಸೂಲು ಮಾಡ್ತಿರ್ತಾರೆ. ಗಾಡಿಗಳು ಪಾರ್ಕಿಂಗ್ ಅಂದರೆ ಅಧಿಕೃತ ವಸೂಲಿಗಾರರು ಅಂತ, ಲೈಸೆನ್ಸ್ಡ್ ವಸೂಲಿಗಾರರು ಅಂತ.
ಹಂಗಂತಲ್ಲ, ಅದರಿಂದ ಅವ್ರಿಗೂ ಪ್ರಾಫಿಟ್ ಇರ್ತದೆ, ಇವ್ರಿಗೂ ಇರ್ತದೆ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗು. ಬಟ್ ದುರ್ದೈವ ಅಂದರೆ ಕೆಲವೊಂದು ಘಟನೆಗಳು ಭಾಳ ಮನಸ್ಸಿಗೆ ನೋವು ತರುವಂಥದ್ದು. ನನ್ನ ಸ್ನೇಹಿತ ಒಬ್ಬ ಸ್ಪೆಷಲ್ DC ಇದ್ದ. ಅವರು ಮಗಳು ಒಂದು ಮೊಬೈಲು ರಾಬ್ರಿ ಆಯಿತು. ಮಾತಾಡುವಾಗಲೇ ಯಾರೋ ಕಿತ್ಕೊಂಡು ಹೋಗ್ಬಿಟ್ರು. PUC ಓದ್ತಾ ಇರೋದು ಹುಡುಗಿ, ಅವರು ಒಬ್ಬಳೇ ಮಗಳು. ಆಕೆ ಹಠ ಹಿಡಿದಳು, ಇದು ನನಗೆ ಐಫೋನೇ ಬೇಕಂತ. ಇವನು ಲೋನ್ಗೆ ಏನು ಮಾಡಿಕೊಂಡು ಕೊಟ್ಟ. ಪಾಪ ಒಳ್ಳೆ ಆಫೀಸರ್ ಅವನು. ಅದು ರಾಬ್ರಿ ಆದಮೇಲೆ ಇವ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಸ್ಟೇಷನ್ ಕಂಪ್ಲೇಂಟ್ ತೊಗೊಂಡಿಲ್ಲ. 3-4 ಸಲ ನಾಳೆ ಬಾ ನಾಡ್ದು ಬಾ ಸಾಹೇಬ್ರು ಇಲ್ಲ ಅದು ಇದು ಏನೋ ಒಂದಪ್ಪ ಹೇಳಿ ಕಳಿಸಿದ್ದಾರೆ. ಕೊನೆಗೆ ಅವರು DC ಹೋಗಿದ್ದಾನೆ 2-3 ಸಲ, ಆದರೂ ಆಗಿಲ್ಲ. ಕೊನೆಗೆ ನನಗೆ ಫೋನ್ ಮಾಡಿದ ಅವನು, ನೋಡಿ ಬ್ರದರ್ ಹೀಗಾಗಿದೆ, ಏನಾದರೂ ಮಾಡಿ ಒಂದು ಹೇಳ್ರಿ ಒಂದು ಇನ್ಸ್ಪೆಕ್ಟ್ರಿ ಒಂದು ಮಾತು. ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಹೇಳಿದೆ, ನೋಡಪ್ಪ ಹಿಂಗಾಗಿದೆ, ಆ DC ಮಗಳು, ಅದಕ್ಕೆ ಇನ್ಶೂರೆನ್ಸ್ ಇದೆ, ಅವರು ಇನ್ಶೂರೆನ್ಸ್ ಮಾಡಿ ತೊಗೊಂಡಿದ್ದಾರೆ, ನೀವೊಂದು FIR ಮಾಡು, ಇನ್ನು ಅವರು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿದೆ. ಆಯ್ತು ಸರ್ ಕಳಿಸ್ಕೊಡಿ ಬರಲಿ ಅಂತ. ಅವ್ರು ಅಲ್ಲಿ ಹೋಗಿ ಹೇಳಿದ್ರೆ, ಅಲ್ಲಿ ಹೋಗಿದ್ದೀರಾ ಹಾಗೆ ಅಂತ ಅವ್ರಿಗೆ ಜೋರು ಮಾಡಿ ಕೊನೆಗೆ ನಿನಗೆ ಇನ್ಶೂರೆನ್ಸ್ ಬರ್ತದಲ್ಲ, 10,000 ರೂಪಾಯಿ ಕೊಡು ನಮಗೆ. ಇನ್ಶೂರೆನ್ಸ್ ಕಳ್ಕೊಂಡಿದ್ದೇ ಒಂದು ಕಷ್ಟ, ಮೇಲೆ 10,000 ರೂಪಾಯಿ ಕೊಡು ಅಂದ್ರೆ ಏನು ಮಾಡ್ಬೇಕು ಅವ್ರು, ಎಲ್ಲಿದ್ದು ಕೊಡಬೇಕು? ಸರ್ ನಿಮ್ಗೆ ಏನು ಹೇಳೋದಂತ ಹಾಳಾಗೋಲಿ ಅಂತ ನಾವು 80,000 ರೂಪಾಯಿ ಇನ್ಶೂರೆನ್ಸ್ ಬರಲಿ ಅಂತ ತಿಳ್ಕೊಂಡು 10,000 ರೂಪಾಯಿ ಕೊಟ್ಟಿವಿ ಸರ್ ಅಂತ ನಾವು. ಆಮೇಲೆ ನನಗೆ ಸಿಟ್ಟು ಬಂತು. ಆಮೇಲೆ ಕೊಟ್ಟ ಮೇಲೆ ಹೇಳಿದೆ ನನಗೆ. ಆಮೇಲೆ ನಾನು ಕಮಿಷನರ್ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ, ಮೊದಲೇ ರಾಬರಿ ಮಾಡಿ ಕಳ್ಕೊಂಡಿದ್ದಾರೆ, ಹೋಲಿ ಒಂದು ಮಿಸ್ಸಿಂಗ್ ಕೇಸಲ್ಲಿ ತೊಗೊಂಡು ಇದು ಮಾಡಿರಿ, ಒಂದು FIR ಕೊಡ್ರಿ, ಅವ್ರಿಗೆ ಕ್ಲೇಮ್ ಮಾಡ್ತಾರೆ ಅಂದರೆ ಈ ಥರ ಮಾಡಿದ್ದಾರೆ ನೋಡಿ ಸರ್ ಅಂತ ಹೇಳಿದ್ಕೊಳ್ಳಿ ಮತ್ತೆ ಸಸ್ಪೆಂಡ್ ಮಾಡಿದ್ರು ಅವರು ಕಮಿಷನರ್ ಕರೆದು. ಅಲ್ಲ ಈ ಥರ ಈ ಒಂದೊಂದು ಯಾವ ಸ್ಟೇಷನ್ಗೆ 50 ಲಕ್ಷ 80 ಲಕ್ಷ, ಇಂಪಾರ್ಟೆಂಟ್ ಸ್ಟೇಷನ್ಗೆ 1 ಕೋಟಿವರೆಗೂ ರೇಟ್ ಫಿಕ್ಸ್ ಆಗಿದೆ. ಸೊ ಅವರು ಏನು ಮಾಡ್ತಾರೆ, ಈ ಥರ ರಾಬರಿ ಹಿಡಿತಾರೆ, FIR ಹಾಕ್ಲಿಕ್ಕೆ ದುಡ್ಡು ಕೇಳ್ತಾರೆ. ಸರ್ಕಾರ ಎಲ್ಲ ಅದು ಏಜೆಂಟ್ರೇ ಇದ್ದಾರೆ ವಸೂಲು ಮಾಡೋರು, ಅದು ಸರ್ಕಾರಕ್ಕೆ ಹೋಗುತ್ತೆ. ಅದು ಯಾರಿಗೆ ಗೊತ್ತದೋ ಅವಾಗ ಇಲಾಖೆ ಸಚಿವರಿಗೆ ಹೋಗುತ್ತೆ ಸರ್. ನನಗೆ ಭಾರಿ ಖುಷಿ ಆಗ್ತಿರೋದು ನಮ್ಮ ಸರ್ ಇವತ್ತು ಯಾವಾಗಲೂ ಕೂಡ ಅವ್ರು ಸತ್ಯವನ್ನ ಹೇಳೋದು. ಅಂದ್ರೆ ಡಿಪಾರ್ಟ್ಮೆಂಟ್ ನಡೆದಿರುವಂತದ್ದನ್ನ ಹಾಗೆ ಎತ್ತಿರ್ತಾ ಇದಾರಲ್ಲ, ಅದು ಸಂತೋಷವಾಗ್ತದೆ. ಬಹಳ ನೇರವಾಗಿ ನಾನು ಪ್ರಶ್ನೆಗಳನ್ನ ಕೇಳ್ತೇನೆ. ಗೃಹ ಇಲಾಖೆ ಸಚಿವರಿಗೆ ಹೋಗುತ್ತಾ ಇಲ್ಲ ಗೃಹ ಇಲಾಖೆ ನಾನು ಮುಚ್ಚಿಡುವುದಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಅದು ಯಾರಿಗೆ ಮುಟ್ಟುತ್ತೋ ನಾನಂತೂ ನೋಡಿಲ್ಲ, ಗೃಹ ಮಂತ್ರಿಗೆ ಹೋಗ್ತದೋ ಎಲ್ಲಿ ಹೋಗ್ತದೋ ನೋಡಿಲ್ಲ. ಬಟ್ ಹೋಗ್ತದೆ, ಮೇಲ್ಪಟ್ಟವರಿಗೆ ಹೋಗಿ ಮುಟ್ಟುತ್ತದೆ, ಇಷ್ಟು ಮಾತ್ರ ಗ್ಯಾರಂಟಿ. ಅಂದ್ರೆ ವ್ಯವಸ್ಥೆ ನೋಡಿ, ಇವಾಗ ಸರ್ ಹೇಳ್ತೀರ, ಅದು ಹೇಳೋದಂದ್ರೇನು, ಅವ್ರು ತಗೋತಾರ ಕೊಟ್ಟು ಹೋಗ್ತಾರ, ಅದನ್ನ ಜಸ್ಟಿಫೈ ಮಾಡ್ಕೋತಾ ಇಲ್ಲ. ಯಾರು ಕೊಟ್ಟು ನೀನು ದುಡ್ಡು ಕೊಟ್ಟು ಬಾರಪ್ಪ ಮಗನೇ ಅಂತ ಯಾರು ಆರತಿ ಮಾಡಿ ಅವನಿಗೆ ಆ ಸ್ಟೇಷನಿಗೆ ಕರೆದಿಲ್ಲ. ಸೊ ಇವನೇ ಕೊಟ್ಟು ಹೋಗ್ತಾನೆ. ಅದ್ರ ನಿಯತ್ಲಿಂದ ಕೆಲಸ ಮಾಡೋದೇಲಿ ಇರ್ತದೆ ಅಲ್ಲಿ. ಒಬ್ಬ ಅವ್ರು ರಿಯಲ್ ಎಸ್ಟೇಟ್ನ ಹಿಡ್ಕೊಂಡು ಹೋಗ್ತಾರೆ, ಅವ್ರು ದೊಡ್ಡ ದೊಡ್ಡ DCP ಕಮಿಷನರು ಆ ಲೆವೆಲ್ದಲ್ಲೂ ಸಹ ಇದೆ. ಅವರು ರಿಯಲ್ ಎಸ್ಟೇಟ್ನವರು ಅವ್ರಿಗೆ ಫೈನಾನ್ಸ್ ಈಗ ಅವರು ಅವ್ರ ಕಡೆ ದುಡ್ಡು ಇಸ್ಕೊಂಡು ಇವ್ರು ಪೋಸ್ಟಿಂಗ್ ತಗೊಂಡು ಅವ್ರು ಹೇಳ್ದಂಗೆ ಕೇಳ್ತಾರೆ. ಆಮೇಲೆ ಎಲ್ಲಿ ಸೇವೆ, ಡೀಲು ಸೇವೆ ಎರಡೂ ಒಂದೇ. ಅಂದ್ರೆ ಮೇಡಮ್ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕಾಗಿರುವಂತ ವಿಷಯ. ಇದು ನಾವು 2 ತರ ನೋಡ್ಬೋದು. ಯಾಕೆ ಈ ತರ ಆಗ್ತಾ ಇದಾವೆ ಅಂದ್ರೆ, ಆರಕ್ಷಕರಾಗಿ ರಕ್ಷಣೆ ಮಾಡುವಂಥದ್ದು ಅವ್ರ ಕರ್ತವ್ಯ, ಅದನ್ನೇ ಓದ್ ತಗೊಂಡಿರ್ತಾರೆ. ಓತ್ ಅನ್ನೋದಂತೂ ಇಲ್ಲ ಬಿಡಿ. ಈ ಏನು ವಿಧಾನಸೌಧದಿಂದ ಹಿಡಿದು ಎಲ್ಲಿ ಓದ್ ತಗೊಂತಾರೋ ಅದೆಲ್ಲ ಸುಮ್ಮನೆ ಫಾರ್ಮಾಲಿಟೀಸ್. ಅದು ಸುಮ್ಮನೆ ಸುಳ್ಳು ಫಾರ್ಮಾಲಿಟೀಸ್, ಅದೊಂದು ನಾಟಕ. ಅಲ್ಲೇ ಆಗ್ಲಿ ಅದೊಂದು ನಾಟಕನ ತಗೊಂಡ್ಬಿಡೋಣ. ಆದ್ರೆ ಪೊಲೀಸರು ಯುವಕರಿದ್ದಾರೆ, ಕಾನ್ಸ್ಟೇಬಲ್ಸ್ಗಳು, ಒಂದು ಅವರ ಒಂದು ಈ ಜನರೇಷನ್ನ ಶೋಕಿ ಏನು ಮಾಡ್ತಾರಲ್ಲ, ಆ ಶೋಕಿಗೆ ಬಿದ್ದಿರೋವಂಥವ್ರು ಸುಮ್ಮನೆ ಗೌರ್ಮೆಂಟ್ ಕೆಲಸ ಬಂತು. ಈ ಮೂವಿಗಳಲ್ಲಿ ಹೀರೋಗಿಂತ ಈ ಜನರೇಷನ್ಲಿ ವಿಲನ್ಗಳಿಗೆ ಜಾಸ್ತಿ, ಅಂದರೆ ಕಳ್ತನ ಮಾಡೋದ್ರಲ್ಲೇ ಒಂದು ಇಂಟ್ರೆಸ್ಟ್, ಒಂದು ಟೆಕ್ನಿಕಾಲಿಟಿ, ಅದೇ ಹೀರೋಯಿಸಮ್. ಸೊ ಅವರು ಇದನ್ನ ಇನ್ವಾಲ್ವ್ ಆಗುವಂಥ ಒಂದು ಪರಿಸ್ಥಿತಿಗಳು ಬಂದ್ಬಿಡ್ತವೆ. ಯಾಕೆ ಅಂದರೆ ಒಬ್ಬ ಕಾನ್ಸ್ಟೇಬಲ್ಗೆ ಸ್ಟೇಷನ್ ಸಿಗುವಂಥ ಮರ್ಯಾದೆ ಏನು ಅನ್ನೋದು ನೋಡಬೇಕಾಗತ್ತೆ. ಫಸ್ಟ್ ಒಬ್ಬ ಠಾಣಾಧಿಕಾರಿ ಕೂತಿರ್ತಾನೆ ಠಾಣೆಯಲ್ಲಿ, ಆತ ಯಾರೋ ಒಬ್ಬ ಇಟ್ಕೊಂಡ್ಬಂದು ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಾಗ ಆ ಠಾಣಾಧಿಕಾರಿ ಹೆಡ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅವನು ಕೂರಿಸಿ ಕಾಫಿ ಕೊಡ್ತಾರೆ. ಅವನ್ನ ಯಾರು ಹಿಡ್ಕೊಂಡ್ಬರ್ತಾರೆ ಅವನಿಗೆ ಹೇಳ್ತಾರೆ ಟೀ ತಂದು ಕೊಡಯ್ಯ ಅಂತಾರೆ.